ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ನಂದಗೋಕುಲ ಎಪಿಸೋಡಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ವಲ್ಲಭ ಅವ್ರ ಅಣ್ಣ ಕೇಶವಂಗೆ ಫೋನ್ ಮಾಡಿಬಿಟ್ಟು ಅದನ್ನು ಅವ್ರ ಅದಕ್ಕೆ ಮೀನಾಗೆ ಕಾನ್ಫರೆನ್ಸ್ ಕಾಲ್ ಹಾಕಿರ್ತಾನೆ. ಅವ್ನು ಏನು ಮಾತಾಡ್ತಾ ಇದ್ದಾನೆ ಕೇಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿ ಕೇಶವ ಹೇಳ್ತಾ ಇದ್ದಾನೆ, ಇಲ್ಲ ಕಣೋ ಇವತ್ತು ನಾನು ಅಂಗಡಿಗೆ ಹೋಗಿಲ್ಲ, ನಿನ್ನೆ ಬೇರೆ ಶ್ರೀಕಂಠನ್ಗೆ ಬಾಯಿಗೆ ಬಂದಂಗೆ ಹೊಡೆದು ಬಿಸಾಕಿದ್ದೀನಿ ಮನ್ಸಿಗೆ ಬಂದಂಗೆ ಅಂತಂದ್ರಲ್ಲಿ ಅವನೇನಾದರೂ ಇವತ್ತು ನನ್ನ ಹೆಂಡ್ತಿಗೆ ಹಿಂಸೆ ಕೊಟ್ಬಿಟ್ರೆ ಏನು ಮಾಡೋದು, ಕೆಲಸ ಎಷ್ಟಾರೇ ಇರಲಿ ಅಪ್ಪ ಎಷ್ಟಾದರೂ ಬೈಲಿ, ಇವತ್ತು ಅಲ್ಪ ಅಂಗಡಿನಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಮ ಹೆಂಡ್ತಿ ಸೇಫ್ಟಿ ಇಂಪಾರ್ಟೆಂಟು ಕಣೋ ಅಂತ. ಹಂಗಾಗಿ ಸರಿ ಅಮೂಲ್ಯ ಎಲ್ಲಿ ಅಂತ ಕೇಳ್ತಾನೆ ಕೇಶವ. ಆಗ ವಲ್ಲಭ ಇದನ್ನು ಎಲ್ಲೋ ಹೊರಗಡೆ ಹೋಗಿರಬೇಕು ಅಣ್ಣ ಅಂತ ಹೇಳ್ತಾನೆ. ಸರಿ ಅಮೂಲ್ಯನು ಹುಷಾರಾಗಿ ನೋಡ್ಕೋವಲ್ಲ ಬಾ, ಅವನು ಶ್ರೀಕಂಠಂಗೆ ಫಸ್ಟೇ ಅಮೂಲ್ಯನ ಕಂಡ್ರೂ ಆಗಲ್ಲ, ಹುಷಾರು ಅಂದಾಗೆ ವಲ್ಲಭ ಹೆಂಡ್ತಿದಿರು ಪಾಪ ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾರೆ. ನಾವೆಲ್ಲರೂ ಹೊರಗಡೆ ಹೋದ್ವಿ ಅಂದರೆ ಅವ್ರಿಗೆ ನಮ್ಮ ಮೇಲೆ ಜೀವ, ಏನು ಮಾಡ್ತಾವ್ರೆ, ಊಟ ಮಾಡಿದ್ರೆ ಏನು ಮಾಡ್ತಾವ್ರೆ ಅಂತೆಲ್ಲ. ನಮ್ಮನ್ನು ತುಂಬ ಇಷ್ಟಪಡೋ ಒಂದು ಜೀವ ಅಂದರೆ ನಮ್ಮ ಹೆಂಡ್ತಿದಿರು, ಆ ಜೀವನ ನಾವು ಕಾಪಾಡ್ಕೊಬೇಕಲ್ವಾ ಅಂತೆಲ್ಲ ತುಂಬ ಹೊಗಳುತ್ತಾ ಇರ್ತಾನೆ ಹೆಂಡ್ತಿನ. ಅದನ್ನು ಮೀನಾ ಕಾನ್ಫರೆನ್ಸ್ ಕಾಲಲ್ಲಿ ಕೇಳಿಸ್ಕೊಂಡು ತುಂಬ ಖುಷಿಯಾಗೋಗುತ್ತೆ. ಇಲ್ಲಿ ವಲ್ಲಭ ಸರಿ ಅಣ್ಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಮೀನಾಗೆ ಖುಷಿಯಾಗಿ ಓಡೋಗಿ ಕೇಶವನ್ನ ಹಗ್ ಮಾಡ್ಕೊಂಡ್ಬಿಡ್ತಾಳೆ ಒಂದು 5 ನಿಮಿಷ. ಹಾಗೆ ಮತ್ತಿಲ್ಲಿ ಅಮೂಲ್ಯ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಿರ್ತಾಳೆ. ಅಲ್ಲಿಗೆ ವಲ್ಲಭ ಸೈಕಲ್ ತೊಗೊಂಡು ಬರ್ತಾನೆ. ಅದನ್ನು ನೋಡಿದಂಥ ಅಮ್ಮು, ವಲ್ಲಭ ಕಾಡ್ಪಪ್ಪ ನೀನು ಯಾಕೋ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದನ್ನು ಸುಮ್ಮನೆ ಬಂದೆ, ಏನೋ ಕೆಲಸ ಆಯಿತು ಅದಕ್ಕೆ ಅಂತ ಹೇಳ್ತಾನೆ. ಆಗ ಅಮೂಲ್ಯ ಎದ್ದಳು, ಕೆಲಸ ಇತ್ತು ಅಂದ್ಬಿಟ್ಟು ಸುಮ್ಮನೆ ಇಲ್ಲ ಅಲ್ಟೆ ಹೊಡ್ಕೊಂಡು ಹಾಗೆ ನಿಂತಿದ್ಯಾ, ಯಾಕೋ ಬಂದೆ ನಿಜ ಹೇಳು ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದನು, ಅದು ನಿಮ್ಮ ಅಣ್ಣ ಶ್ರೀಕಂಠ ನಿನ್ನ ಮೇಲೆ ಮತ್ತೆ ನಿನ್ನ ಎಲ್ಲಿ ಕಿಡ್ನಾಪ್ ಮಾಡಿಬಿಡ್ತಾನೋ ಅಂತ ಅಂದ್ಬಿಟ್ಟು ಬಂದೆ ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಅಮ್ಮು ಇದ್ದಳು, ಅಯ್ಯೋ ಅವ್ನು ನನ್ನನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಬಂದರೆ ನಾನು ನೋಡ್ಕೊತೀನಿ, ಅವ್ನು ನಮ್ಮನ್ನು ಫಸ್ಟ್ ಕಿಡ್ನ್ಯಾಪ್ ಮಾಡಿದಾಗಲೂ ನಾನು ಮೀನಕ್ಕ ಇಬ್ಬರು ಸೇರಿ ರೌಡಿಗಳಿಗೆ ಡಿಶಮ್ ಮಾಡಿ ತಪ್ಪಿಸ್ಕೊಂಬಂದಿದ್ದು, ನಮ್ಮನ್ನು ಯಾರೂ ಕಾಪಾಡಿಲ್ಲ, ಈಗಲೂ ಏನೂ ಕಾಪಾಡೋದು ಬೇಕಾಗಿಲ್ಲ ಕಣೋ ಕಡಪಪ್ಪ, ಹೋಗೋ ನೀನು ಅಂತ ಹೇಳ್ತಾಳೆ. ಆಗ ವಲ್ಲಭ ಇದನು, ಅದು ಬೇರೆ ಇದು ಬೇರೆ ಕಣೆ, ಇವಾಗ ಅವನು ರೊಚ್ಚಿಗೆ ನಿಂತಿದ್ದಾನೆ ಶ್ರೀಕಂಠ, ಆಮೇಲೆ ಬಂದು ನೀನು ಎಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೊಂಟೋಗ್ತಾನೋ ಅಂತ ನನಗೆ ಭಯ, ನನ್ನ ಪಾಡನ್ನು ನಿಂತಿದ್ದೀನಿ, ಇದೇನು ರೋಡ್ನಿಂದ ನೀನೋಗಿ ಬಾಯಿ ಮುಚ್ಕೊಂಡು ಪೂಜೆ ಮುಗಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಆಗ ಅಮೂಲ್ಯ ಮನಸ್ಸಲ್ಲೇ, ನೋಡು ಈ ಕಾಡ್ಪಪ್ಪನಿಗೆ ಅವನಿಗೆ ನನ್ನ ಮನಸ್ಸಲ್ಲಿ ಎಷ್ಟೊಂದು ಪ್ರೀತಿ ಇದೆ ಅವನ ಮನಸ್ಸಲ್ಲಿ ನನ್ನ ಬಗ್ಗೆ, ಆದರೂ ಕೂಡ ತೋರಿಸ್ಕೊಳ್ಳಲ್ಲ, ಯಾಕೆ ಹಿಂಗೆ ಶಿಣಿ ಅಂತ ಇರ್ತಾನೆ ಅಂತ ಮನಸ್ಸಲ್ಲೇ ಅನ್ಕೊತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ಕೇಶವ ಮತ್ತು ಮೀನಾ ಇಬ್ಬರು ಕೂಡ ಹಗ್ ಮಾಡಿ ಹಾಗೆ ನಿಂತ್ಕೊಂಡು ಒಂದು ಕಾಟನ್ ಕ್ಯಾಂಡಿ ತೊಗೊಂಡು ಇಬ್ಬರು ತಿಂತಾ ಇರ್ತಾರೆ. ಆಗ ಮೀನಾ ಇದ್ದಳು, ಅಶ್ಯಪ್ಪ ನನಗೆ ಈಗಾದರೂ ಸಮಾಧಾನ ಆಯಿತು, ನನ್ನ ಗಂಡನ ಕೋಪ ಕಾರ್ ಮಾಡೋದು ಥರ ಕೌದು ಮಳೆಯಾಗಿ ಹರಿದ್ಬಿಡ್ತಲ್ಲ, ನನಗೆ ಈಗ ಸಮಾಧಾನ ಆಯಿತು. ಆದರೂ ಕೇಶವ ಸಾರಿ ಕಣೋ, ಈಗಲೂ ಹೇಳ್ತೀನಿ ನಾನು ಅಮೂಲ್ಯನಿಗೆ ಹೆಲ್ಪ್ ಮಾಡಿ ನಾನು ತಪ್ಪು ಮಾಡಿದೆ ಅಂತ ಹೇಳಲ್ಲ, ಆದರೆ ನೀನು ಕೋಪ ಬರ್ಸಿ ನಾನು ತಪ್ಪು ಮಾಡಿದೆ ಅಷ್ಟೇ ಕಣೋ, ಸಾರಿ ಅಂತ ಹೇಳ್ತಾಳೆ. ಆಗ ಕೇಶವ ಇದ್ದವನು, ನನ್ನ ಕಡೆಯಿಂದನೂ ಸಾರಿ ಕಣೆ ಮೀನಾ, ನಿನ್ನನ್ನು ತುಂಬ ನೋಯಿಸ್ಬಿಟ್ಟೆ, ಆದರೆ ನನಗೇನು ಗೊತ್ತಾ, ಅವತ್ತು ಅಪ್ಪ ನಿನಗೆ ಬೈದರು ಇದೇ ವಿಷಯಕ್ಕೆ ಅಂತ ಹೇಳಿ ಅಪ್ಪನ ಜೊತೆ ಮುನ್ಸ್ಕೊಂಡು ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿದೆ. ನೀನು ಮತ್ತೆ ಆ ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡೆ, ನೀನು ಮತ್ತೆ ಅದೇ ತಪ್ಪು ಮಾಡಿದ್ಯಾ. ನನ್ನ ಮನಸ್ಸಿಗೆ ಅದು ತುಂಬ ನೋವು ಕೊಡ್ತು ಕಣೆ. ಅವತ್ತು ಅಪ್ಪನ ಮೇಲ್ಗಡೆ ಕೋಪದಿಂದ ನಿನ್ನ ಮೇಲೆ ಪ್ರೀತಿ ಹುಟ್ಟಿತ್ತು, ಇವತ್ತು ನಿನ್ನ ಮೇಲೆ ಕೋಪದಿಂದ ಅಪ್ಪನ ಮೇಲೆ ಪ್ರೀತಿ ಹುಟ್ಟಿತು, ಅದಕ್ಕೆ ಕಣೆ ಯಾರನ್ನು ಜಾಸ್ತಿ ಅಷ್ಟಾಗಿ ಹಚ್ಕೊಳಕ್ಕೆ ಹೋಗ್ಬಾರ್ದು ನಂತರ ಅಂತ ಹೇಳೋದು ಅಂತ ಹೇಳ್ತಾನೆ. ಆಗ ಮೀನಾ ಇದ್ದವಳು, ಅಷ್ಟಕ್ಕೂ ಕೇಶವ ನೀನು 3 ದಿವಸ ನನ್ನ ಜೊತೆ ಮಾತಾಡದೆ ಹೆಂಗೋ ಇದ್ದೆ, ನಾನು ಮಾತಾಡೋ ಕೇಶವ ಪ್ಲೀಸ್ ಕಣೋ, ಹಿಂಗೆ ಮಾಡೋ ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಎದುರಿಸಿದ್ರು ಕೂಡ ನೀನು ನನ್ನ ಜೊತೆ ಮಾತಾಡದೇ ಇದ್ದೆ. ಅದರಲ್ಲೂ ಬೆಳಗ್ಗೆ ನೀನು ಶ್ರೀಕಂಠಂಗೆ ಹೊಡೆದು ಬಂದ ಮೇಲೆ ಕೂಡ ಮಾತಾಡ್ಸಕ್ಕೆ ಬಂದರೆ ನೀನು ಮಾತಾಡ್ದೇ ಹೋದೆ, ಅದು ಹೆಂಗೋ ಇದ್ದೆ ನೀನು ಅಂತ ಹೇಳ್ತಾಳೆ. ಆ ಕೇಶವ ಇದ್ದನು, ಆದರೂ ಮೀನಾ ನೀನು ನನ್ನನ್ನು ಮಾತಾಡ್ಸೋಕ್ಕೆ ಪಡ್ತಾ ಇದ್ದಲ್ಲ ಕಷ್ಟ, ಅದನ್ನೆಲ್ಲ ನೋಡಿ ಒಂಥರ ಮಜಾ ಸಿಗ್ತಾಯಿತ್ತು ಕಣೆ ಮೀನಾ ಅಂತ ಹೇಳ್ತಾನೆ. ಆಗ ಮೀನಾ ಮತ್ತು ಈಗ ಹೆಂಗೆ ಒಪ್ಕೊಂಬಿಟ್ಟೆ ಅಷ್ಟು ಈಸಿಯಾಗಿ ಬೆಳಗ್ಗೆ ಒಪ್ಕೊಳ್ದೇನೆ ಅಂತ ಕೇಳ್ತಾಳೆ. ಆಗ ಕೇಶವ ಹೇಳ್ತಿದ್ದಾನೆ, ಈಗ ನೀನು ಸ್ಲೋ ಮೋಷನಲ್ಲಿ ಓಡಿ ಬಂದು ನೀನು ನನ್ನನ್ನು ಹಗ್ ಮಾಡಿಬಿಟ್ಟಲ್ಲ, ಅಲ್ಲೇ ಕಳೆದೋಗ್ಬಿಟ್ಟೆ ಕಣೆ ಅಂತ ಹೇಳ್ತಾನೆ. ಆಗ ಮೀನಾ ಇದ್ದಳು, ಅಯ್ಯೋ ದಡ್ಡ ನೀನು ಮುಂಚೆನೇ ಹೇಳ್ಬಿಟ್ಟಿದ್ರೆ ಹಗ್ ಮಾಡಿದ್ರೆ ನಾನು ಒಪ್ಕೊತೀನಿ ಅಂತ ಹೇಳಿದರೆ ನಾನು ಇಷ್ಟೆಲ್ಲ ಸರ್ಕಸೇ ಮಾಡ್ತಾ ಇರಲಿಲ್ಲ, ನಿನ್ನ ಜೋರಾಗಿ ತಪ್ಕೊಂಡ್ಬಿಡ್ತಾ ಇದ್ದೆ, ಅವತ್ತೇನೆ HOD ಕೊಟ್ಬಿಡ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ HODನ ಏನೇ ಅದು HOD ಅಂದರೆ ಹೊಸ ವರ್ಡ್ಸ್ ಕೊಡ್ತೀಯ ಕಣೆ ಕನ್ನಡಿಗರಿಗೆ ನೀನು, ಅವತ್ತೆಲ್ಲ OTP ಆಯಿತು, ಈಗಾಗಲೇ HOD ಅಂತ, HOD ಅಂದರೆ ಏನೇ ಅಂತ ಹೇಳ್ತಾನೆ. ಆಗ ಮೀನಾ ಇದ್ದಳು, HOD ಅಂದರೆ ಹಗ್ ಆಫ್ ದಿ ಡೇ ಅಂತ. ಕೇಶವ ನಿನ್ಗೆ ಯಾವಾಗಾದರೂ ಹಗ್ಬೇಕು ಅಂತ ಹೇಳಿದ್ರೆ ನೋಡು ಈ ಥರ ನನ್ನ ಜೊತೆ ಕೈ ಇಟ್ಕೊಂಡು HOD ಕೊಡು ಅಂತಂದರೆ ಸಾಕು, ನಾನು ಬಂದು ಜೋರ ನಿನಗೆ ಹಗ್ ಮಾಡ್ಕೊತೀನಿ ಓಕೆನಾ ಅಂತ ಹೇಳ್ತಾಳೆ. ಆಮೇಲೆ ಸರಿ ಕೇಶವ ಕೈ ಬಿಡೋ ಅಂತ ಹೇಳ್ತಾಳೆ. ಆ ಕೇಶವ ಇದನ್ನು, ನಾನು ಕೈ ಬಿಡಲ್ಲ ಕಣೆ ನಿಂದು, ನನಗಿವಾಗ HODನೂ ಬೇಕು ಹಾಗೆ OTPನೂ ಬೇಕು, ಎರಡೂ ಬೇಕು ಅಂತ ಹೇಳ್ತಾನೆ. ಮೀನಾ ಸರಿ ಅಂತ ಹೇಳಿ
ಅವನನ್ನು ಜೋರಾಗಿ ತಪ್ಕೊಂಡು ಒಂದು ಕಿಸ್ ಕೂಡ ಅವನಿಗೆ ಕೊಡ್ತಾಳೆ. ಇಬ್ಬರು ಹೀಗೆ ಖುಷಿಯಾಗಿ ಒಂದಾಗ್ತಾರೆ. ಮತ್ತಿಲ್ಲಿ ವಲ್ಲಭ ಮತ್ತು ಅಮ್ಮು ಇಬ್ಬರು ರೂಮಲ್ಲಿ ಬುಕ್ಸ್ ಓದ್ತಾ ಕೂತಿರ್ತಾರೆ. ಆಗ ಅಮ್ಮು ಇದ್ದಳು, ಅಲ್ಲ ಕಣೋ ಕಾಡ್ಪಪ್ಪ, ನೀನು ಶ್ರೀಕಂಠನಿಗೆ ಹೊಡಿದೇ ಇಲ್ಲ ಅವಾಗ. ಅದಾದಮೇಲೆ ಹೇಳಿದೆ, ನಿನ್ನನ್ನು ಅವ್ನು ಕಿಡ್ನ್ಯಾಪ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ, ಬೆಕ್ಕು ಆಟ ಥರ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದೆ. ಹಂಗಂದಮೇಲೆ ಇವತ್ತು ಯಾಕೆ ಅಲ್ಲಿ ಹಳ್ಳಿಕಟ್ಟೆ ಹತ್ರ ದೇವಸ್ಥಾನದ ಹತ್ರ ಬಂದು ನನಗೋಸ್ಕರ ಕಾಯ್ಕೊಂಡು ಕೂತಿದ್ದೆ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದನ್ನು ನಾನೇ ನಿನಗೋಸ್ಕರ ಕಾಯ್ತಾ ಇರಲಿಲ್ಲ, ಮತ್ತೆ ಆ ಶ್ರೀಕಂಠನ ಕೋಪ ಬಂದು ನಿನ್ನನ್ನು ಕಿಡ್ನ್ಯಾಪ್ ಮಾಡಿ ಮನೆಯವ್ರಿಗೆಲ್ಲ ಈಗ ಹೆಂಗೋ ಸ್ವಲ್ಪ ಪೀಸ್ ಆಗಿದ್ದಾರೆ, ಮತ್ತೆ ನೀನು ಕಿಡ್ನ್ಯಾಪ್ ಮಾಡ್ದ ಅಂತ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗುತ್ತಲ್ಲ ಅಂತ ಹೇಳಿ ಅಲ್ಲಿ ನಿಂತಿದ್ದಿದ್ದು ಅಷ್ಟೇ, ಇನ್ನೇನಿಲ್ಲ, ನಿನ್ನ ಮೇಲೆ ಇನ್ಯಾ ಕಾಳಜಿನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಅಮ್ಮು ಇದ್ದಳು, ನನಗೆ ಗೊತ್ತು ಕಣೋ ಕಾಡ್ಪಪ್ಪ, ನಿನಗೆ ನನ್ನ ಮೇಲೆ ಕಾಳಜಿ ಇದೆ, ಅದಕ್ಕೆ ನೀನು ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದನು, ಕಾಳಜಿ ಅಂತೆ ಕಾಳಜಿ, ಏನೇ ಕಾಳಜಿ ನಿಂತಲೇ, ಕಾಳಜಿ ಇರಬೇಕು ಅನ್ನೋಕ್ಕೆ ನೀನು ನನ್ನ ಬೆಸ್ಟ್ ಫ್ರೆಂಡಾ ಇಲ್ಲ ಕ್ಲೋಸ್ ಫ್ರೆಂಡಾ, ಲವ್ವರ್ ಅಂತೂ ಅಲ್ವೇ ಅಲ್ಲ, ಇನ್ನು ನನ್ನ ಮನಸಾರೆ ನೀನು ತಾಲಿ ಕಟ್ಟಿದ್ದೀನಿ ಅದು ಇಲ್ವೇ ಇಲ್ಲ, ಇನ್ನು ಹೆಂಗೆ ಕಾಳಜಿ ಬರುತ್ತೆ, ಹೋಗಿ ಸುಮ್ಮನೆ ಅಂತ ಹೇಳಿ ಬೈದ್ಬಿಟ್ಟು ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಆಗ ಅಮ್ಮು ಇದ್ದವಳು ಮನಸಲ್ಲೇ, ನೋಡು ಹೆಂಗೆ ಮಾತಾಡ್ತಾನೆ ಕಾಡ್ಪಾಪ, ಅವತ್ತು ಮಾವನ ಹತ್ರ ಇವಳು ನನ್ನ ಹೆಂಡತಿ ಶೇರ್ನ ನಾನೇ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾನೆ, ಅದೆಲ್ಲ ಬರೀ ಮಾತಾ, ಇಲ್ಲ ಅವ್ನಿಗಿನ್ನೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ, ಹಂಗಾಗಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಕೂತಿರ್ತಾಳೆ. ಆಗ ವಲ್ಲಭ ಮಲಗಿರ್ಬೇಕಾದ್ರೆ ಶೆಕೆ ಆಗುತ್ತೆ, ಲೂಸು ಅಲ್ಲಿ ಫ್ಯಾನ್ ಹಾಕಿ ಶೆಕೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಅಮ್ಮು ಇದ್ದವಳು, ನಾನು ಯಾಕೆ ಹಾಕ್ಲಿ, ನಾನೇ ನಿನ್ನ ಕ್ಲೋಸ್ ಫ್ರೆಂಡ, ನಾನು ಬರೀ ನಿನ್ನ ರೂಮ್ಮೇಟ್ ಅಲ್ವಾ, ಆಫ್ ಮಾಡ್ಕೊ, ಆನ್ ಮಾಡ್ಕೊ ನೀನೇ ಬೇಕಾದರೆ ಫ್ಯಾನ್ನ ಅಂತ ಹೇಳಿ ಇವಳು ಸುಮ್ಮ ಮಲ್ಕೊಂಡ್ಬಿಡ್ತಾಳೆ. ಅವನೇ ಕೋಪ ಮಾಡ್ಕೊಂಡು ಹೋಗಿ ಫ್ಯಾನ್ ಸ್ವಿಚ್ ಆನ್ ಮಾಡ್ಕೊಂಡು ಮಲ್ಕೊತಾನೆ. ಮತ್ತಿಲ್ಲಿ ಚಂದ್ರಕಾಂತ್ ಮನೆಯಲ್ಲಿ ಚಂದ್ರಕಾಂತ್ ತುಂಬ ಕೋಪ ಮಾಡಿಕೊಂಡು, ಎಲ್ಲ ಬದಲಾಗೋಯ್ತು ಮಗನೇ, ಬದಲಾಗೋಯ್ತು, ಹಿಂಗೆ ಆಗಬಾರ್ದಾಗಿತ್ತು ಅಂತ ಕೋಪ ಮಾಡ್ಕೊಂಡಿರ್ತಾನೆ. ಆಗ ಶ್ರೀಕಂಠ ಇದ್ದವನಪ್ಪ, ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಹಿಂಗೆ ಇಷ್ಟು ಬೇಜಾರು ಮಾಡ್ಕೋತಾ ಇದ್ರೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಚಂದ್ರಕಾಂತ್ ಇದ್ದವನು, ಹೆಂಗೋ ಸಮಾಧಾನ ಮಾಡ್ಕೊಳ್ಳಿ ನಾನು, ಹುಡ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅನ್ನೋ ಮಾತನ್ನ ನಮ್ಮ ಅಣ್ಣ ಪ್ರೂವ್ ಮಾಡಿಬಿಟ್ಟ ಇವತ್ತು, ಮೊದಲಿದ್ದಂಗೆ ಇಲ್ಲ, ಅವನು ತುಂಬಾ ಚೇಂಜ್ ಆಗಿಬಿಟ್ಟಿದ್ದಾನೆ, ನಿನ್ನ ಮೇಲೆ ಕೈ ಮಾಡೋಕೆ ಎಷ್ಟೋ ಧೈರ್ಯ ಅವನಿಗೆ ಅಂತ ಹೇಳ್ತಾನೆ. ಆಗ ಅವನಿಗೆ ಶ್ರೀಕಂಠ ಇದನ್ನು ಬಿಡಿಯಪ್ಪ ಹೋಗ್ಲಿ ದೊಡ್ಡಪ್ಪ ಅಲ್ವಾ ಅಂತ ಹೇಳ್ತಾನೆ. ಆಗ ಚಂದ್ರಕಾಂತ್ ಇದ್ದನು, ನೀನು ನನ್ನನ್ನು ಅವ್ರನ್ನ ಇಬ್ರು ಒಂದೇ ಥರ ಅಪ್ಪನ ಥರ ನೋಡ್ತಾ ಇದ್ದೆ, ಆದರೆ ಅವನು ನಿನ್ನನ್ನು ಹಂಗೆ ನೋಡ್ತಾ ಇಲ್ಲ, ಮಗನ ಥರ ಕಣೋ, ಎಲ್ಲ ಕೆಟ್ಟ ಮನಸ್ಸಿಂದನೇ ನೋಡ್ತಾ ಇದ್ದಾನೆ, ಹೆಂಗೆ ಅಂತ ಬೈತಿರ್ತಾನೆ. ಆಗ ಶ್ರೀಕಂಠ, ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಅವ್ರ ಅಪ್ಪಂಗೆ ಸಮಾಧಾನ ಮಾಡ್ತಾನೆ. ಅಷ್ಟರಲ್ಲಿ ಸೂರ್ಯಕಾಂತ್ ಅಲ್ಲಿಗೆ ಬರ್ತಾನೆ. ದೊಡ್ಡಪ್ಪ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾನೆ. ಸೂರ್ಯಕಾಂತ್ ಸೋಫಾ ಮೇಲೆ ಕುತ್ಕೊಂಡು ಚಂದ್ರಕಾಂತ್ ಪಕ್ಕ, ನೋಡು ಶ್ರೀಕಂಠ, ನನಗೆ ನೀನು ಬೆಳಗ್ಗೆ ಮಾಡಿರೋ ಕಿಡ್ನ್ಯಾಪ್ ಮಾಡಿರೋ ಕೆಲಸ ನೋಡಿ ಸುಮ್ಮನೆ ಡೇಟ್ ಹೊಡೆದು ಸುಮ್ಮನೆ ಆಗಿದ್ದೀನಿ, ಸುಮ್ಮನೆ ಪರಿಣಾಮ ನನಗೆ ನೆತ್ತಿಗೇರಿದ್ರೆ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ. ನೋಡು, ಫಸ್ಟು ನೀನು ನಿನ್ನ ಫ್ರೆಂಡ್ ಸರ್ಕಲ್ನ ಚೇಂಜ್ ಮಾಡ್ಕೊ, ನನಗೆ ಸುಮಾರು ಜನ ಹೇಳಿದ್ರು ಅವ್ನ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ ಅಂತ ಹೇಳಿ, ನಾನು ನಂಬಿರಲಿಲ್ಲ, ಆದರೆ ಈ ಕಿಡ್ನ್ಯಾಪ್ ಕೇಸ್ ಕೇಳಿದ್ಮೇಲೆ ನಂಬಿಕೆ ಬಂತು ಅಂತ ಚೇಲಾಗಳ ಜೊತೆ ಸೇರಿದ್ಯಾ ನೀನು ಅಂತ. ಫಸ್ಟು ಚೇಂಜ್ ಮಾಡ್ಕೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊ, ಇನ್ನೊಂದ್ಸತಿ ನೀನು ಏನೇ ಮಾಡಬೇಕು ಅಂತಂದ್ರೂ ನನ್ನ ಗೆರೆ ದಾಟಿ ಮೀರಿ ಹೋಗ್ಬಾರ್ದು ನೀನು, ಇನ್ನೊಂದ್ಸಲಿ ಇಂಥ ಕಿಡ್ನ್ಯಾಪ್ ಅಂತ ಹೋದರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳಿ ವಾರ್ನಿಂಗ್ ಮಾಡಿ ಅಲ್ಲಿಂದ ಎದ್ದೊಂಟೋಗ್ತಾನೆ. ಅದನ್ನ ನೋಡಿದಂಥ ಚಂದ್ರಕಾಂತ್ ಅಲ್ಲಿ ಪಕ್ಕದಲ್ಲಿರೋ ಪಿಲ್ಲು ತೆಗೆದು ಥೂ ಅಂತ ಹೇಳಿ ಎಸಿತಾನೆ. ಆಗ ಶ್ರೀಕಂಠ ಇದ್ದನು, ಯಾಕಪ್ಪ ಮತ್ತೆ ಏನಾಯ್ತಪ್ಪ ಅಂತ ಹೇಳ್ತಾನೆ. ಚಂದ್ರಕಾಂತ್, ನೋಡು, ಬೆಳಿಗ್ಗೆ ಆಗಿರೋದಕ್ಕೆ ಬಂದು ನಿನ್ನ ಹತ್ರ ಕ್ಷಮೆ ಕೇಳ್ತಾನೆ ಅಂತಂದ್ರೆ ನಿನಗೆ ಎಚ್ಚರಿಕೆ ಕೊಟ್ಟು ಹೋಗ್ತಾನೆ, ಮಗ ಇದೆಲ್ಲ ಸರಿ ಹೋಗ್ತಾ ಇಲ್ಲ, ಅಣ್ಣ ತುಂಬಾ ಬದಲಾಗಿದ್ದಾನೆ, ನಾವ್ ಹಿಂಗಿರ್ಬಾರ್ದು, ಬದಲಾಗಿದ್ದಾನೆ ಅಣ್ಣ ಅಂತ ಹೇಳಿ ಮಗನ ಹತ್ರ ಹೇಳ್ತಾ ಇದ್ದಾನೆ. ಮತ್ತಿಲ್ಲಿ ನಂದ ಫ್ಯಾಮಿಲಿಲಿ ನಂದ ಎಲ್ರೂ ಕರೆದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನೋಡಿ, ನಾಳೆ ಮಾಧವ ಮತ್ತು ಪ್ರಿಯಾ ಮದುವೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡಪ್ಪ ಮಾಧವ, ಅದಕ್ಕೆಲ್ಲ ಏನೇನು ಬೇಕು ತಯಾರಿ ಅದನ್ನೆಲ್ಲ ಮಾಡ್ಕೊಳಪ್ಪ ನೀನು ಅಂತ ಹೇಳ್ತಾರೆ. ಆಗ ರಕ್ಷಾ ಇದ್ದವಳು, ಅಪ್ಪ, ಮಾಧವಣ್ಣನಿಗಿಂತ ಮುಂಚೆ ಕೇಶವಣ್ಣ, ಮೀನತ್ಕೆ ಮತ್ತು ವಲ್ಲಭ, ಅಮೂಲ್ಯ ಎಲ್ಲ ಮುಂಚೆನೇ ಮದುವೆ ಆಗಿದ್ದಾರೆ, ಅವ್ರದ್ದು ರಿಜಿಸ್ಟರ್ ಮಾಡಿಸ್ತೀವಿ, ಇವ್ರದ್ದು ಯಾಕಪ್ಪ ಮಾಡಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅವಾಗ ನಂದವರಿದ್ದವರು, ಅವ್ರದ್ದೆಲ್ಲ ರಿಜಿಸ್ಟರ್ ಆಗಿದೆ ಮಗಳೇ, ರಿಜಿಸ್ಟರ್ ಆಗಿರೋದು ಮತ್ತೆ ಮಾಡ್ಸೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಆಗ ಗಿರ್ಜಾ ಇದ್ದವಳು ನಕ್ಬಿಡ್ತಾಳೆ. ಅದನ್ನ ನೋಡಿದಂಥ ಮೀನಾ, ಅಮ್ಮೋ, ನಾವೇನೋ ಈಗೆಲ್ಲ ಮದುವೆ ಆಗಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀವಿ ಕಣೆ, ಆದರೆ ನಮ್ಮ ಮತ್ತೆ ನಮ್ಮ ಮಾವ ಅವತ್ತಿನ ಕಾಲದಲ್ಲೇ ರಿಜಿಸ್ಟರ್ ಮಾಡಿಸ್ಕೊಂಡ್ಬಂದಿದ್ರು ಕಣೆ ಅಂತ ಹೇಳ್ತಾರೆ. ಆಗ ನಂದವರಿದ್ದವರು, ನೋಡೆ ನಿನ್ನ ಸೊಸೆ ಹೆಂಗೆ ಕಾಲು ಎಳಿತಾ ಇದ್ದಾಳೆ ನೋಡೆ ಅಂತ ಹೇಳ್ತಾರೆ. ತದಾದ ನಂತರ ಮಾಧವ, ರಿಜಿಸ್ಟ್ರಿಗೆ ಏನೇನು ಬೇಕು ಎಲ್ಲ ಯಾರನ್ನಾದ್ರೂ ಕೇಳಿ ವಿಚಾರಿಸ್ಕೊಳಪ್ಪ ಅಂತ ಹೇಳ್ತಾರೆ. ಆಗ ವಲ್ಲಭ ಇದ್ದನು, ಅಯ್ಯೋ ಅಪ್ಪ, ಅದರಲ್ಲಿ ಏನಿದೆ, ಅದು ಬೇಸಿಕ್ ಕಾಮನ್ ಸೆನ್ಸು, ಬೇಕಾಗಿರೋದೇನೇನೂ ಇಲ್ಲ, ಮದುವೆ ರಿಜಿಸ್ಟ್ರೇಷನ್ ಒಂದು ಫಾರ್ಮು, ಫೋಟೋ, ಆಧಾರ್ ಕಾರ್ಡು, ವೋಟರ್ ID ಮತ್ತು ಮದುವೆ ಇನ್ವಿಟೇಷನ್ ಇಷ್ಟಿದ್ರೆ ಸಾಕು ಅಂತ ಹೇಳ್ತಾನೆ. ಆವಾಗ ನಂದ ಇದ್ದನು, ನೋಡು ಇವನ್ಗೆ ಇಂಥವೆಲ್ಲ ಬೇಗ ಗೊತ್ತಾಗುತ್ತೆ, ಯಾಕೆ ಅಂದರೆ ಮದುವೆ ಮಾಡಿಸಿ ಅಭ್ಯಾಸ ಇದೆ ಬೇರೆಯವ್ರಿಗೆಲ್ಲ, ಹಂಗೆ ಅವನು ಮಾಡ್ಕೊಂಡಿದ್ದಾನಲ್ಲ, ಇಂಥವೆಲ್ಲ ಗೊತ್ತಿರುತ್ತೆ ಅಂತ ಹೇಳ್ತಾರೆ.
ಅದಾದ ನಂತರ ಪ್ರಿಯಾಗೆ ಭಯ ಆಗ್ತಾ ಇದೆ. ಆಧಾರ್ ಕಾರ್ಡ್, ಅಯ್ಯೋ ಏನು ಮಾಡೋದು, ಆಧಾರ್ ಕಾರ್ಡಲ್ಲಿ ನನ್ನ ವಯಸ್ಸು ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಇರ್ತಾರೆ. ಆಗ ನಂದವರಿದ್ದರು, ಕೇಳಿಸ್ತಪ್ಪ ಮಾಧವ ಪ್ರಿಯಾ ಅಂತ ಹೇಳ್ತಾರೆ. ಪ್ರಿಯಾ ಏನೋ ರೆಸ್ಪಾನ್ಸ್ ಮಾಡಿದೆ, ಹಾಗೆ ನಿಂತಿರ್ತಾಳೆ. ಆಗ ಮಾಧವ ಇದ್ದನು, ಪ್ರಿಯಾ ಅಪ್ಪ ಏನೋ ಕೇಳ್ತಾ ಇದ್ದಾರೆ ಹೇಳು ಅಂತ ಹೇಳ್ತಾರೆ. ಸರಿ ಮಾವ ಅಂತ ಸುಮ್ಮನೆ ಹೇಳ್ಬಿಟ್ಟು ಅಲ್ಲಿಂದ ಹೋಗಿ ಬಟ್ಟೆ ಒಣಗಾಕ್ತಾ ಇರ್ತಾಳೆ. ಅಲ್ಲೂ ಅದೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಲ್ಲಿಗೆ ಮಾಧವ ಹೋಗ್ಬಿಟ್ಟು, ನನ್ನ ಪ್ರಿಯಾ ನನ್ನ ಪರ್ಸ್ ನೋಡ್ದ ಅಂದರೂ ಕೂಡ ಅವಳು ಬರೀ ಅದೇ ಆಧಾರ್ ಕಾರ್ಡ್ ಯೋಚನೆಯಲ್ಲೇ ನಿಂತಿರ್ತಾಳೆ. ಯಾಕೆ ಪ್ರಿಯಾ, ಯಾಕೆ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಪ್ರಿಯಾ ಇದ್ದಳು, ರೀ ನಾವು ಮದುವೆ ರಿಜಿಸ್ಟ್ರ್ ಮಾಡಿಸ್ಲೇಬೇಕಾ, ನಾವೇನು ಅಮ್ಮು ವಲ್ಲಭ ಕೇಶವ ಮೀನಾ ಥರ ಓಡೋಗಿ ಮದುವೆ ಆಗಿರೋದಲ್ಲ, ನಾವೆಲ್ಲರೂ ಸಮ್ಮುಖದಲ್ಲೇ ಮದುವೆ ಆಗಿರೋದಲ್ವ, ಯಾಕೆ ಮಾಡಿಸ್ಬೇಕು ರಿಜಿಸ್ಟರ್ನ ಅಂತ ಹೇಳ್ತಾಳೆ. ಆಗ ಕೇಶವ ಇದನ್ನು, ಅಯ್ಯೋ ಮೀನಾ ಪ್ರಿಯಾ ಹಾಗಲ್ಲ, ಮದುವೆ ರಿಜಿಸ್ಟರ್ ಆಗಲೇಬೇಕು. ಒಂದು ರೇಷನ್ ಕಾರ್ಡ್ ಮಾಡಿಸೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಪಾಸ್ಪೋರ್ಟ್ ಮಾಡಿಸೋದಕ್ಕಾಗಲಿ ರಿಜಿಸ್ಟರ್ ಆಗಲೇಬೇಕು. ಹಾಗಾಗಿ ನೀನು ಹೋಗಿ ನಿಮ್ಮ ಅಮ್ಮನ ಮನೆಯಲ್ಲಿ ತೊಗೊಂಬಂದ್ಬಿಡು ಇದು ಆಧಾರ್ ಕಾರ್ಡ್ನ ಅಂತ ಹೇಳ್ತಾರೆ. ಪ್ರಿಯಾ ಸರಿ ಅಂತ ಹೇಳ್ತಾಳೆ. ಮತ್ತಿಲ್ಲಿ ಕೇಶವನೇ ಆಫೀಸಿಂದ ಬರ್ತಾ ಅವ್ರ ಅತ್ತೆ ಮನೆಗೆ ಹೋಗಿ ತೊಗೊಂಬಂದಿರ್ತಾನೆ ಆಧಾರ್ ಕಾರ್ಡ್ನ. ಆವಾಗ ನಂದವ್ರು ಕೇಳ್ತಾ ಇದ್ದಾರೆ, ನೋಡಪ್ಪ ನೀನು ಹೆಂಡ್ತಿದ್ದು ಅವ್ರ ತಾಯಿ ಮನೇಲಿದೆ ಅಂತ ಇದ್ರು, ತಂದ್ರಪ್ಪ ಅಂತ ಕೇಳ್ತಾರೆ. ಆಗ ಹ್ಞೂ ಅಪ್ಪ ಆಫೀಸಿಂದ ಮುಗಿಸ್ಕೊಂಡು ಬರ್ತಾ ನಾನೇ ತೊಗೊಂಬಂದೆ, ಆದರೆ ಅದರಲ್ಲಿ ಅಂತ ಹೇಳ್ತಾರೆ. ಪ್ರಿಯಂಗೆ ಭಯ ಆಗೋಗಿದೆ, ಎಲ್ಲಿ ಡೇಟ್ ಆಫ್ ಬರ್ತ್ ಗೊತ್ತಾಗೋಯ್ತು ಅಂತ ಹೇಳಿ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.